ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಇಲ್ಲ ಆಲ್ರೆಡಿ ರನ್ ಮಾಡ್ತಿದ್ದೀರಾ ಆದ್ರೆ GST ರೂಲ್ಸ್ ಗೊತ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಗ್ಯಾರಂಟಿ. ಹಾಯ್, ನಾನು ನಿಮ್ಮ CA ಧನುಷ್. ರೀಸೆಂಟ್ಲಿ ಒಂದು ಹೋಟೆಲ್ ಓನರ್ ನನ್ನ ಹತ್ರ ಬಂದು ಅವ್ರು ಹೇಳಿದ ಇಷ್ಟೇನೆ, ಸರ್ GST ಸಿಂಪಲ್ ಅಂತ ಅನ್ಕೊಂಡಿದೀವಿ, ಬಟ್ ರೂಲ್ಸ್ ಚೇಂಜ್ ಆದ್ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದೀವಿ. ನಾವು ಅವ್ರಿಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಫಸ್ಟ್ ರೂಮ್ ತಾರೀಫ್ ಕ್ಲಾರಿಟಿ ಬೇಕು. ಅಪ್ ಟು 1000 rupees ಅಂದ್ರೆ 999 ತನಕ 0% GST ITC ಸಿಗಲ್ಲ. 1001 ರೂಪಿಯಿಂದ 7499 ತನಕ 5% GST ITC ಇಲ್ಲ. 7500 ಮೇಲೆ 18% GST ITC ಸಿಗುತ್ತೆ. ಸೊ ನೆಕ್ಸ್ಟ್ ಹೋಟೆಲ್ ರೆಸ್ಟೋರೆಂಟ್ GST ಸ್ವಲ್ಪ ಟ್ರಿಕಿ ಇದೆ. ಇಫ್ ಸ್ಪೆಸಿಫೈಡ್ ಪ್ರಿಮೈಸಿಸ್ ಅಂತ ಅಂದ್ರೆ ಒನ್ಸ್ 7500 ಕ್ರಾಸ್ ಆಗಿದ್ರೆ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ ಅಲ್ಲಿ ಆರ್ ವಾಲಂಟರಿ ಆಪ್ಟ್ ಮಾಡಿದ್ರೆ 18% GST ಪ್ಲಸ್ ITC ಅವೈಲಬಲ್. ಇಫ್ ನಾನ್ ಸ್ಪೆಸಿಫೈಡ್ ಪ್ರಿಮೈಸಿಸ್ ಆಗಿದ್ರೆ ಆಲ್ ರೂಮ್ 7500 ಒಳಗಡೆ ಬಿಲೋ ಇದ್ರೆ 5% GST ಪ್ಲಸ್ ನೋ ITC. ಇದು ಔಟ್ಸೈಡ್ ಕಸ್ಟಮರ್ಸ್ಗೆ ಕೂಡ ಅಪ್ಲೈ ಆಗುತ್ತೆ. ಅದರ್ ಸರ್ವಿಸ್ ಕೊಡ್ತಿದ್ರೆ ಹೋಟೆಲ್ ಅಲ್ಲಿ ಲೈಕ್ ಸ್ಪಾ, ಜಿಮ್, ಲಾಂಡ್ರಿ, ಬಾಂಕೆಟ್ 18% GST ಅಪ್ಲಿಕಬಲ್ ಆಗುತ್ತೆ. ಆಲ್ಕೋಹಾಲ್ಗೆ GST ಇಲ್ಲ, ಸ್ಟೇಟ್ ಎಕ್ಸೈಸ್ ಸಪರೇಟ್. ಇನ್ ಕೇಸ್ ನಿಮ್ ಹೋಟೆಲ್ ಅಲ್ಲಿ ಮಿಕ್ಸ್ ರೂಮ್ಸ್ ಇದ್ರೆ ಅಂದ್ರೆ ಬಿಲೋ 7500 ಸಹ ಇದೆ ಅಂಡ್ ಅಬೌವ್ 7500 ಸಹ ಇದೆ ಅಂತಂದ್ರೆ ರೂಲ್ 42 ಅಂಡ್ 43 ಪ್ರಕಾರ ಮಂತ್ಲಿ ಪ್ರಪೋರ್ಷನೇಟ್ ITC ಕ್ಯಾಲ್ಕುಲೇಷನ್ ಮ್ಯಾಂಡೇಟರಿ. ಇದು ಸ್ಕಿಪ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಇಶ್ಯೂ ಬರ್ಬೋದು. ಸೊ GST ಅಂದ್ರೆ ಜಸ್ಟ್ ರೇಟ್ ಗೊತ್ತಿರಬೇಕು ಅಂತ ಅಲ್ಲ, ತಾರೀಫ್ ಕ್ಲಾಸಿಫಿಕೇಶನ್, ರೆಸ್ಟೋರೆಂಟ್ ಕ್ಯಾಟಗರಿ, ITC ಕ್ಯಾಲ್ಕುಲೇಷನ್ ಇವೆಲ್ಲ ಕರೆಕ್ಟ್ ಇದ್ರೆ ಮಾತ್ರ ಪ್ರಾಫಿಟ್ ಸೇವ್ ಆಗುತ್ತೆ. ಹೋಟೆಲ್ GST ಸ್ವಲ್ಪ ಟೆಕ್ನಿಕಲ್ ಇದೆ, ಒಂದು ಸ್ಮಾಲ್ ಮಿಸ್ಟೇಕ್ ಕೂಡ ಕಾಸ್ಟ್ ಆಗ್ಬೋದು. ನಾನು ಒಂದು ಫ್ರೀ ಹೋಟೆಲ್ GST ಚೆಕ್ ಲಿಸ್ಟ್ PDF ರೆಡಿ ಮಾಡಿದ್ದೀನಿ. ಇದರಲ್ಲಿ ಕಂಪ್ಲೀಟ್ ರೂಲ್ಸ್ ಪ್ಲಸ್ ಮಿಸ್ಟೇಕ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಮೆಂಟ್ ಹೋಟೆಲ್ ನಿಮಗೆ ಶೇರ್ ಮಾಡ್ತೀನಿ.